ಎಲ್ರಿಗೂ ನಮ್ಮ ಮನೆ ಪಾಠಕ್ಕೆ ಸ್ವಾಗತ. ನೋಡಿರಿ 14ನೇ ಕ್ವಶನ್ ನೋಡೋಣ. ಕೆಳಗಿನ ಪ್ರತಿಯೊಂದು ವಿದ್ಯುನ್ಮಂಡಲದಲ್ಲಿ ಏನ್ರಿ ಕೆಳಗಿನ ಪ್ರತಿಯೊಂದು ವಿದ್ಯುನ್ಮಂಡಲದಲ್ಲಿ 2 ಓಮ್ ರೋಧಕದಲ್ಲಿ ವ್ಯಯವಾಗುವ ಸಾಮರ್ಥ್ಯವನ್ನು ಹೋಲಿಕೆ ಮಾಡೋರಿ ಅಂದರೆ 2 ಓಮ್ ಇದ್ದಲ್ಲಿ ನಾವೇನು ಮಾಡಬೇಕು, ಸಾಮರ್ಥ್ಯನ ಕಂಪೇರ್ ಮಾಡಬೇಕಾಗುತ್ತೆ, ಹೋಲಿಕೆ ಮಾಡಬೇಕು. 1 ಓಮ್ ಮತ್ತು 2 ಓಮ್ ರೋಧಕಗಳನ್ನು 6 ವೋಲ್ಟ್ ಬ್ಯಾಟ್ರಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಮತ್ತು 1 ಓಮ್ ಮತ್ತು 2 ರೋಧಗಳನ್ನು 4 ವೋಲ್ಟ್ ಬ್ಯಾಟ್ರಿಯೊಂದಿಗೆ ಸಮಾಂತರದಲ್ಲಿ ಜೋಡಿಸಿದಾಗ ಇದೇನಂದರೆ ಇದು ಸರಣಿ ಕ್ರಮ, ಇದು ಸಮಾಂತರ ಕ್ರಮ. ಇವೆರಡು ಸಂದರ್ಭಗಳಲ್ಲಿ ನಾವೇನು ಮಾಡಬೇಕು, ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯೋದು. ಯಾವುದೇ ಲೆಕ್ಕ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಏನು ಮಾಡ್ಬೇಕ್ರಿ, ದತ್ತ ಹಚ್ಕೋಬೇಕು. ದತ್ತ ಹಚ್ಕೊಳ್ಳೋಣ. ದತ್ತ ಏನೈತ್ರಿ, ಇಲ್ಲ R = 2 ಈ ರೋಧದೊಳಗೆ ಮಾಡಬೇಕಾಗಿರೋದು. ಒಂದನೇ ಸಂದರ್ಭ ನೋಡೋಣ. ಒಂದನೇ ಸಂದರ್ಭದೊಳಗೆ R1 = 1 ಓಮ್, R2 = 2 ಓಮ್. ಏನಂತಾರೆ, V = 6 ವೋಲ್ಟ್. ಏನಿರಬೇಕು, ಸರಣಿ ಕ್ರಮ ಇರಬೇಕಂತ. ಏನಿರಬೇಕಂತ, ಸರಣಿ ಕ್ರಮ. ಸರಣಿ ಕ್ರಮ ಇದ್ದಾಗ ನಮ್ಗೆ ಅವ್ರೇನು ಕಂಡುಹಿಡ್ಲಿಕ್ಕೆ ಪಿ ಕಂಡುಹಿಡ್ಲಿಕ್ಕೆ ಪಿಗೆ ಏನು ಬೇಕು, ನಮಗೆ I ಬೇಕು. ಅದಕ್ಕೆ ನಾವೇನು ಮಾಡಬೇಕು, ಫಸ್ಟ್ R1 ಈ ಸರಣಿ ಕ್ರಮದೊಳಗಿರೋದು R ತಗೋಬೇಕು. RS = R1 + R2. R1 ಏನೈತಿ 1, R2 ಏನೈತಿ 2. ಸೊ ಸರಣಿ ಕ್ರಮದ 3 ಬಂತು, 3 ಓಮ್ ಬಂತು. ಅಂದರೆ ನಮಗೀಗ I ಬೇಕಲ್ಲ, ಐಗೆ ಏನು ಮಾಡ್ತೀವಿ ರೀ, V/R ಮಾಡ್ತೀವಿ. V ಏನೈತಿ 6 ವೋಲ್ಟ್ ಐತಿ. ಮತ್ತು R ಏನೈತಿ 3 ಓಮ್ ಐತಿ. ಇದೇನಾಗ್ತೈತಿ, 3 1 3 2 ಆಂಪಿಯರ್. ಈಗ ನಾವೇನು ಕಂಡು ಹಿಡಿದು P = I² × R. ಯಾಕಂದ್ರೆ ನಾವು ಸರಣಿ ಕ್ರಮದೊಳಗಿದ್ದಾಗ ಏನು ಮಾಡ್ಬೇಕು ರೀ, ಐನ ಪ್ರಿಫರ್ ಮಾಡ್ತೀವಿ, ಐನ ತೊಗೋಬೇಕು. P = I² ಅಂದ್ರೆ I 2² ನಾವು ಯಾವ ರೋಧದೊಳಗೆ ನೋಡ್ಬೇಕಾಗೈತಿ, ಅವ್ರು ಕೊಟ್ಟಿರೋ ರೋಧದೊಳಗೆ × 2 ಏನಾಗ್ತೈತಿ, P 2² 4 × 2 P = 8 ವ್ಯಾಟ್. ಇದು ಒಂದನೇ ಸಂದರ್ಭ. ಇನ್ನು ಎರಡನೇ ಸಂದರ್ಭ ನೋಡೋದಾತಂದ್ರೆ ಏನು ಕೊಟ್ಟಾರಿ, R1 = 1 ಓಮ್, R2 = 2 ಓಮ್, V ಏನು ಕೊಟ್ಟಾರ, 4 ವೋಲ್ಟ್ ಕೊಟ್ಟಾರ. ಮತ್ತು ಇದು ಸಮಾಂತರ ಕ್ರಮ ಅಂತ. ಏನಂತ್ರಿ, ಸಮಾಂತರ ಕ್ರಮ. ಸಮಾಂತರ ಕ್ರಮ ಇದ್ದಾಗ ನಾವೇನು ಮಾಡ್ತೀವಿ ರೀ, ವಿಗೆ ಜಾಸ್ತಿ ಮಹತ್ವ ಕೊಡ್ತೀವಿ. ಸಮಾಂತರ ಕ್ರಮ ಇದ್ದಾಗ ನಾವೇನು ಮಾಡ್ತೀವಿ ರೀ, ವಿ ಕನ್ಸಿಡರ್ ಮಾಡ್ತೀವಿ, ವಿನ ಜಾಸ್ತಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ನಾವು ಆರ್ ತೊಗೋಬೇಕಾಗಿದ್ದ R ತೊಗೊಳ್ಳೋ ಅಗತ್ಯ ಇಲ್ಲ. ಏನು ಮಾಡ್ಬೇಕು ರೀ, P = V²/R. ಏನು ರೀ, V²/R. P = V² ಅಂದ್ರೆ 4² / R ಅಂದ್ರೆ 2. 4² ಅಂದ್ರೆ 16/2, 2 1 2 8. P = 8 ವ್ಯಾಟ್. ಏನು ಮಾಡ್ಬೇಕು ರೀ, ಸರಣಿ ಕ್ರಮ ಇದ್ದಾಗ ಯಾವಾಗಿದ್ರೂ ಸರಣಿ ಕ್ರಮ ಇತ್ತಂದ್ರೆ I ಕನ್ಸಿಡರ್ ಮಾಡಬೇಕು. P ಕಂಡುಹಿಡಿಯುವಾಗ ಸರಣಿ ಕ್ರಮ ಇದ್ದಾಗ I ಕನ್ಸಿಡರ್ ಮಾಡಬೇಕು. ಸಮಾಂತರ ಇದ್ದಾಗ ಏನು ಮಾಡಬೇಕು, V ಕನ್ಸಿಡರ್ ಮಾಡಬೇಕು. ಇದು ಎರಡನ್ನೂ ಕಂಡುಹಿಡಿದ್ವಿ. ಒಂದೇ ಸಂದರ್ಭದೊಳಗೆ I² ಉಪಯೋಗ ಮಾಡ್ಕೊಂಡು Pನ ಕಂಡುಹಿಡಿದ್ವಿ. ಮತ್ತು ಇಲ್ಲೇ V² ಉಪಯೋಗ ಮಾಡಿ, V ಆಲ್ರೆಡಿ ಕೊಟ್ಟಿದ್ರೆ ಅದನ್ನ ಉಪಯೋಗ ಮಾಡ್ಕೊಂಡು P ಕಂಡುಹಿಡಿದ್ವಿ. ಹಾಂ, ಈಗ ಬರೀ 15ನೇ ಕ್ವಶನ್ ನೋಡೋಣ. 2 ದೀಪಗಳು ಏನು ಮಾಡೋ, 2 ದೀಪಗಳು 220 ವೋಲ್ಟ್ 100 ವ್ಯಾಟ್ ಮತ್ತು ಮತ್ತೊಂದು 220 ವೋಲ್ಟ್ 60 ವ್ಯಾಟ್ 2 ದರ ಹೊಂದಿರೋ ಅಂಥ ವಿದ್ಯುತ್ ಮೂಲಕ್ಕೆ ಸಮಾಂತರವಾಗಿ ಜೋಡಿಸಲಾಗಿದೆ. ಹೆಂಗ್ರಿ, ಸಮಾಂತರವಾಗಿ ಜೋಡಿಸಲಾಗಿದೆ. ಇವೆರಡನ್ನೂ ಏನು ಮಾಡ್ರೆ, ಸಮಾಂತರವಾಗಿ ಜೋಡಿಸ್ಯಾರ. ಹಂಗಂದ್ರೆ ವೋಲ್ಟೇಜ್ 220 ವೋಲ್ಟ್ ಇದ್ದಾಗ ಅದರದ್ದು ವಿದ್ಯುತ್ ಪ್ರವಾಹ ಎಷ್ಟು ಅಂತ ಹೇಳ್ತಾರೆ. ಅಂದ್ರೆ ಕರೆಂಟ್ I ಕಂಡುಹಿಡಿಬೇಕು. ಈಗೇನು ಮಾಡ್ಬೇಕು ರೀ, ದತ್ತ ಹಚ್ಕೋಬೇಕು. ದತ್ತ ಏನೈತಿ V1 = 220 ವೋಲ್ಟ್, P1 = 100 ವ್ಯಾಟ್, V2 = 120 ವೋಲ್ಟ್, P2 = 60 ವ್ಯಾಟ್. ಇದೇನು ಮಾಡ್ಬೇಕು, P ಮತ್ತು V ಇರೋ ಸೂತ್ರ ನೋಡ್ಕೋಬೇಕು. P ಮತ್ತು V ಇರೋ ಸೂತ್ರ ಯಾವುದು, P = VI. ನಮ್ಗೇನು ಕೇಳ್ಯಾರ ಅವರು, ವಿದ್ಯುತ್ ಪ್ರವಾಹ ಕೇಳ್ಯಾರ. ಸೊ ವಿದ್ಯುತ್ ಪ್ರವಾಹನ ಒಂದು ಕಡೆ ಮಾಡ್ಕೊಂಡು ವಿನ ಈ ಕಡೆ ಕಳಿಸ್ಬಿಡೋಣ, V ಇಲ್ಲಿ ಕಡೆ ಆಗ್ತೈತಿ, I ಅಷ್ಟು ಉಳಿತೈತಿ. ಸೊ ನಾವೇನು ಮಾಡ್ಬೋದು, I = P/V ತೊಗೋಬೋದು. ಇಲ್ಲೇನು ಮಾಡ್ಯಾರ, ಏನಂದಾರ ಅವರು, ಸಮಾಂತರವಾಗಿ ಜೋಡಿಸೋದಂದ್ರೆ ಸಮಾಂತರವಾಗಿ ಜೋಡಿಸೋದಂತಂದ್ರೆ P ನಾವೇನು ಮಾಡ್ಬೇಕು, ಇಲ್ಲೇ ಕೂಡಿಸ್ಬೇಕು. P ಅಂದ್ರೆ ಏನು ರೀ, 100 ವ್ಯಾಟ್, V ಅಂದ್ರೆ 220 ಪ್ಲಸ್ P ಅಂದ್ರೆ P2 ಏನೈತಿ 60 ವ್ಯಾಟ್ ಡಿವೈಡೆಡ್ ಬೈ 220 ವೋಲ್ಟ್. ಇದು ಈಗ ಛೇದ ಸಮ ಐತಿ, 220 ಒಂದೇ ತೊಗೊಳ್ಳೋಣ. 100 + 60 160. 0 ಹೋಗ್ತೈತಿ. ಏನು ಮಾಡೋಣ, 2 ಮಗ್ಗಿಲೆ ಹೊಡೆಯೋಣ ಅಂತ. 2 1 2 1 2 8 ಎಷ್ಟು ಬಂತು, 8/11 ಬಂತು.
8/11. ಇದನ್ನೇನು ಮಾಡೋಣ ಈಗ 11 ಮಗಿಲೇನೆ ಹೊಡೆದು ಬಿಡೋಣ. ಏನಾಗ್ತೈತಿ 11 ಮಗಿ ಒಳಗೆ ಇದು ಬರಲ್ಲ, ಇದು 11 ಒಂದಲೇ 11 ಮಗಿಲೇ ಬರಂಗಿಲ್ಲ. 0 ಕೊಟ್ಟು ಪಾಯಿಂಟ್ ಇಡೋಣ. ಇದು 80 ಆಗ್ತೈತಿ. ಎಷ್ಟು 11 7 77. ಎಷ್ಟು ಉಳಿತು? 3 ಉಳಿತು. 0 ಕೊಡ್ರಿ 3 2 11 3 11 2 22. ಎಷ್ಟು ಉಳಿತು? 8 ಉಳಿತು. 8ಕ್ಕೆ 0 ಕೊಡ್ರಿ 11 7 77. ಸೊ I = 0.727 ಆಂಪಿಯರ್. ಈ ಥರ ಕಂಡುಹಿಡಿಬೇಕು ರೀ. ಇದೇನಿದೆ ಇದು ಲಕ್ಷ್ಯ ಕೊಟ್ಟು ನೋಡಿರಿ. I = ಸಮಾಂತರ ಕ್ರಮ P1/V1 + P2/V2 ಬರ್ತೈತಿ. ಅದನ್ನು ಏನು ಮಾಡೈತಿ ಇಲ್ಲೇ ಹಾಕ್ಕೊಂಡದು.